ಪ್ರಜ್ಞಾಪೂರ್ವಕವಾಗಿ ಮೋಸ ಮಾಡೋದು. ನಾಳೆ ಕೊಡ್ತೀನಿ ಡಾಕ್ಟ್ರೇ ಅಂತ ಔಷಧಿ ತೊಗೊಂಡು ಹೋದವರು ಮತ್ತೆ 15 ದಿನದವರೆಗೂ ಈ ಕಡೆ ಬರೋದು. ಈ ಹಿಂದೆ ಯಾರೂ ಕ್ವಿಝಲ್ಲಿ ಪದಬಂಧವನ್ನು ಪ್ರಯೋಗಿಸಿರಲಿಲ್ಲ. ನಾನು ಸಾಧ್ಯವಾದಷ್ಟು ಕೋಪ ಮಾಡ್ಕೊಳ್ಳೋಕೆ ಹೋಗಲ್ಲ. ನಮಸ್ಕಾರ, ದ ರಿಪೋರ್ಟರ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ರಕ್ಷಾ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿರೋ ಅತಿಥಿ ಒಬ್ಬರಿದ್ದಾರೆ. ಅವ್ರು ಯಾರು ಅಂತ ನಾನು ನಿಮಗೆ ಪರಿಚಯಿಸೋದಕ್ಕೂ ಮುನ್ನ ಒಂದು ಚಿಕ್ಕ ಕಿರು ಪರಿಚಯ ಅವ್ರ ಬಗ್ಗೆ ಹೇಳ್ಬಿಡ್ತೀನಿ. ಇವರು 70ಕ್ಕೂ ಹೆಚ್ಚು ಕನ್ನಡ ಪುಸ್ತಕಗಳು, ಅಂಕಣಗಳು ಹಾಗೆಯೇ ಮಾಸಿಕ ಪತ್ರಿಕೆಗಳನ್ನು ಬರೆದಿದ್ದಾರೆ. ವೈಜ್ಞಾನಿಕ ಹಾಗೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಇದರ ಜೊತೆಗೆ ಇವರ ಬದುಕು, ಸರಳತೆ, ವ್ಯಕ್ತಿತ್ವದಿಂದ ಇವರು ಸಾಕಷ್ಟು ಹೆಸರುವಾಸಿಯಾಗಿದ್ದಾರೆ, ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ. ಹಾಗೆಯೇ ಲಿಮ್ಕಾ ದಾಖಲೆ ಮಾಡಿದಂತಹ ಭಾರತದ ಬೆಸ್ಟ್ ಕ್ವಿಜ್ ಶೋ ಥಟ್ ಅಂತ ಹೇಳಿ ಕಾರ್ಯಕ್ರಮದ ನಿರೂಪಕರಾಗಿ 2 ದಶಕಗಳಿಗೂ ಹೆಚ್ಚು ಕಾಲ ಕಾರ್ಯಕ್ರಮವನ್ನು ನಡೆಸ್ಕೋತಾ ಬಂದಿದ್ದಾರೆ. ಇಷ್ಟೆಲ್ಲ ಹೇಳಿದ ಮೇಲೆ ನಿಮ್ಗೆ ಈಗಾಗಲೇ ಗೊತ್ತಾಗಿರಬೇಕು ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಎಸ್, ಅವರೇ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ನ ಸೋಮೇಶ್ವರ್ ಸರ್. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸರ್, ಧನ್ಯವಾದಗಳು. ಇಟ್ಸ್ ಅನ್ ಹಾನರ್ ಸರ್, ನೀವು ನಮ್ಮ ಕಾರ್ಯಕ್ರಮದಲ್ಲಿ ಇರುವಂಥದ್ದು. ನಂಗೆ ಬಹಳ ಖುಷಿ ಆಗ್ತಿದೆ ಇವತ್ತು ನಿಮ್ಮನ್ನು ಸಂದರ್ಶನ ಮಾಡೋದಕ್ಕೆ. ಹಾಗೆಯೇ ಅಭಿನಂದನೆಗಳು ಸರ್ ನಿಮಗೆ, ಯಾಕಂದರೆ 2 ದಶಕಗಳಿಗೂ ಹೆಚ್ಚು ಕಾಲ ನೀವು ಈ ಕ್ವಿಜ್ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿರುವಂಥದ್ದು. ಹೇಗೆ ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ? 5,000 ಸಂಚಿಕೆಗಳನ್ನು ನಾವು ಮುಡ್ತಾ ಇರೋದು ನಿಜಕ್ಕೂ ನಮಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಈ ಕಾರ್ಯಕ್ರಮವನ್ನು ಆರಂಭಿಸಿದಾಗ ಇಷ್ಟು ದೂರ ನಾವು ನಡೆದು ಬರ್ತೇವೆ ಅನ್ನೋ ಕಲ್ಪನೆ ನಮಗಿರಲಿಲ್ಲ. ಕೆಲವು ಸಲ ಕುತೂಹಲ ನನಗೆ ಬರುತ್ತೆ. 23 ವರ್ಷಗಳು ಮುಗಿದು 24 ವರ್ಷಗಳಾಗ್ತಾ ಇವೆ. 5,000 ಅಂಚಿಗೆ ಬಂದಿದೆ. ಜನ ಇನ್ನೂ ಬೇಸರ ಪಡದೆ ಮತ್ತಷ್ಟು ಕಾರ್ಯಕ್ರಮಗಳನ್ನು ನೋಡೋಕ್ಕೆ ಆಸಕ್ತಿ ತೋರಿಸ್ತಿದ್ದಾರಲ್ಲ, ಅಂತಹ ವಿಶೇಷ ಏನುಂಟು ಈ ಕಾರ್ಯಕ್ರಮದಲ್ಲಿ ಅಂತ ಕೆಲವು ಸಲ ನಾನು ಯೋಚನೆ ಮಾಡಿದ್ದುಂಟು. ಹಾಗೆಯೇ ಜನರ ನಿರೀಕ್ಷೆ ಏನಿದೆ, ಆ ನಿರೀಕ್ಷೆಯನ್ನು ತಲುಪೋದಕ್ಕೆ ನಾನು ಮತ್ತಷ್ಟು ಮಗದಷ್ಟು ಪ್ರಯತ್ನಿಸಬೇಕು ಅನ್ನೋ ಕಾರ್ಯಭಾರ, ಆ ಜವಾಬ್ದಾರಿ ಏನಿದೆ ಅದು ದಿನೇ ಹೆಚ್ಚುತ್ತಾ ಇದೆ. 5,000 ಕಂತುಗಳವರೆಗೆ ನೋಡಿದವರು 5,000 ಕಂತುಗಳು ಆದ ಮೇಲೆ ಮುಂದೆ ಹೇಗೆ ಬರುತ್ತೆ ಒಂದು ಕುತೂಹಲ ಇರುತ್ತೆ. ಸದ್ಯಕ್ಕೆ ನನಗೂ ಗೊತ್ತಿಲ್ಲ. ಹಾಗಾಗಿ ಕಾಲಾಯ ತಸ್ಮೈ ನಮಃ. ಕಾಲ ಏನು ಹೇಳುತ್ತೋ ಹಾಗೆ ನಡ್ಕೊಂಡು ಹೋಗೋದಷ್ಟೇ. ಓಕೆ ಸರ್, ನನಗೊಂದು ಕುತೂಹಲದ ಪ್ರಶ್ನೆ. ನೀವು ಆಯ್ಕೆ ಆಗಿದ್ದು ಹೇಗೆ ಈ ಕಾರ್ಯಕ್ರಮನ ನಿರೂಪಣೆ ಮಾಡೋ ನಿಟ್ಟಿನಲ್ಲಿ? ನೀವೇ ನಿರೂಪಕರಾಗಿ ಆಯ್ಕೆ ಆಗಿದ್ದು ಹೇಗೆ? ಆಯ್ಕೆ ಆಗಿದ್ದು ಅನ್ನೋದಕ್ಕಿಂತ ಆಯ್ಕೆ ಮಾಡಿಕೊಂಡೆ. ವಿದ್ಯಾರ್ಥಿ ದಿನಗಳಿಂದಲೂ ನಾನು ಕ್ವಿಝಲ್ಲಿ ಭಾಗವಹಿಸ್ತಾ ಇದ್ದೆ ಸ್ಪರ್ಧಿಯಾಗಿ. ಹಾಗಾಗಿ ಈ ಕ್ವಿಜ್ನ ಮೂಲ ರೂಪರೇಷೆ ಏನಿದೆ, ಅದರ ಸ್ವರೂಪ ಏನಿದೆ, ಹೇಗೆ ನಡೆಸ್ತಾರೆ, ಹೇಗೆ ಸಿದ್ಧತೆ ನಡೆಸಬೇಕು, ಇದರ ಪ್ರಾಥಮಿಕ ಪರಿಚಯ ನನಗಿತ್ತು. ದೂರದರ್ಶನದಲ್ಲಿ ನಾನು ಸಾಮಾನ್ಯವಾಗಿ ಆರೋಗ್ಯ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದವನು. 1984ರಿಂದ 2002ರವರೆಗೆ ಆರೋಗ್ಯ ಕಾರ್ಯಕ್ರಮಗಳನ್ನು, ವಿಜ್ಞಾನ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೇನೆ. ಇವೆಲ್ಲ ಸಾಮಾನ್ಯವಾಗಿ ಭಾನುವಾರಗಳಲ್ಲಿ ನಡೀತಾ ಇತ್ತು. ಭಾನುವಾರಗಳಲ್ಲಿ ನನಗೂ ಬಿಡುವು ಇರ್ತಿತ್ತು, ಹಾಗಾಗಿ ಭಾಗವಹಿಸ್ತಾ ಇದ್ದೆ. ಆದರೆ ಒಂದು ಘಟ್ಟದಲ್ಲಿ ಭಾನುವಾರ ಪ್ರಸಾರ ಆಗ್ತಾ ಇದ್ದಂಥ ಆರೋಗ್ಯ ಕಾರ್ಯಕ್ರಮಗಳು ಬುಧವಾರಕ್ಕೆ ವರ್ಗಾವಣೆ ಆಯಿತು. ಆಗಲೇ ನಾನು ನನ್ನ ವೃತ್ತಿಯನ್ನು ಆರಂಭಿಸಿದ್ದ ಕಾರಣ ಬುಧವಾರದ ದಿನ ಹೋಗಿ ರೆಕಾರ್ಡಿಂಗ್ ಮಾಡೋದಕ್ಕೆ ಅನುಕೂಲತೆ ಇರಲಿಲ್ಲ. ಮತ್ತೇನಾದರೂ ಕಾರ್ಯಕ್ರಮ ಮಾಡಬಹುದಾ ಅಂತ ಹೇಳಿ ಪಟ್ಟಿಯನ್ನು ನೋಡಿದಾಗ ಕ್ವಿಜ್ ಇತ್ತು. ಯಾರಾದರೂ ಮಾಡ್ತಿದ್ದಾರಾ ಅಂತ ಕೇಳಿದ್ದಕ್ಕೆ ಇಲ್ಲ, ಯಾರೂ ತಗೊಂಡಿಲ್ಲ ಅದನ್ನು ಅಂದರು. ನಾನು ತಗೊಳ್ಳ ಅಂತ ಕೇಳಿದೆ. ಖಂಡಿತ ತಗೊಳ್ಳಿ ಅಂದರು. ತಗೊಂಡೆ. ಆದರೆ ಅಲ್ಲಿಯವರೆಗೆ ಕ್ವಿಜ್ ಅಂತ ಹೇಳಿದ್ರೆ ಕ್ವಿಜ್ ಮಾಸ್ಟರ್ ಆದವರು ಒಂದು ಕಾಗದದಲ್ಲಿ ಪ್ರಶ್ನೆಗಳನ್ನು ಬರ್ಕೊಂಡು ಬಂದು ಸ್ಪರ್ಧಿಗಳಿಗೆ ಪ್ರಶ್ನೆ ಕೇಳಿ ಉತ್ತರವನ್ನು ಕೊಟ್ಟು ಕಾರ್ಯಕ್ರಮದ ಕೊನೆಯಲ್ಲಿ ಬಹುಮಾನವನ್ನು ಕೊಡುವಂಥ ಒಂದು ಸಾಮಾನ್ಯ ರೂಪರೇಷೆ ಇದ್ದದ್ದು. ಆದರೆ ನಾವು ಈ ಕ್ವಿಜ್ ಕಾರ್ಯಕ್ರಮ ನಡೆಸಬೇಕು ಅಂತ ಇರೋದು ಶ್ರವ್ಯ ದೃಶ್ಯ ಮಾಧ್ಯಮದಲ್ಲಿ. ಹಾಗಾಗಿ ಆ ಮಾಧ್ಯಮವನ್ನು ಸಂಪೂರ್ಣವಾಗಿ ಸಶಕ್ತವಾಗಿ ಬಳಸ್ಕೋಬೇಕು ಅಂತ ನಿರ್ಧಾರ ಮಾಡಿದೆ. ಅದಕ್ಕೆ ಮುಖ್ಯವಾಗಿ ಬೇಕಾದದ್ದು ಕಂಪ್ಯೂಟರ್ ಜ್ಞಾನ. ನಾನು ವೃತ್ತಿಯಿಂದ ವೈದ್ಯ ಆಗಿರೋ ಕಾರಣ ಕಂಪ್ಯೂಟರ್ ಲವಲೇಶ ಜ್ಞಾನವೂ ಇಲ್ಲ.
ಮತ್ತು ಆಗ ಕಂಪ್ಯೂಟರ್ ಅಷ್ಟೇನೂ ಜನಪ್ರಿಯ ಆಗಿರಲಿಲ್ಲ. ಆದರೂ ಸಹ ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ಒಂದು ಕಂಪ್ಯೂಟರ್ನ ಕೊಂಡ್ಕೊಂಡು ಪ್ರಾಥಮಿಕ ಮಾಹಿತಿಗಳನ್ನೆಲ್ಲ ಕಲಿತು ಹೇಗೆ ಬಳಸೋದು ನನ್ನ ಅಗತ್ಯಕ್ಕೆ ತಕ್ಕ ಹಾಗೆ ಅದನ್ನು ಕಲಿತ್ಕೊಂಡು ಅಲ್ಲಿರ್ತಕ್ಕಂಥ ಪವರ್ ಪಾಯಿಂಟ್ ಅದನ್ನು ಬಳಸ್ಕೊಂಡು ಒಂದು ಮೂಲ ಮಾದರಿ ಪ್ರೋಟೋ ಮಾಡೆಲ್ ಅದನ್ನು ಸಿದ್ಧಪಡಿಸಿ ನಮ್ಮ ಕಾರ್ಯಕ್ರಮ ನಿರ್ಮಾಪಕರಿಗೆ ತೋರಿಸಿದಾಗ ಅವರಿಗೆ ಸಂತೋಷವಾಯಿತು. ನಿಲಯದ ಇಂಜಿನಿಯರ್ಗಳನ್ನು ಕರೆಸಿ ಅವ್ರ ಜೊತೆ ಮಾತುಕತೆ ಆಡಿ ಅವರು ಕೆಲವು ಸಲಹೆಗಳನ್ನು ಕೊಟ್ಟು ಹೀಗೆ ಮಾಡೋಣ ಅಂತ ಹೇಳಿದ ಮೇಲೆ ಒಂದು ಅಂತಿಮ ರೂಪರೇಷೆ ಈ ಪವರ್ ಪಾಯಿಂಟನ್ನು ಬಳಸ್ಕೊಂಡು ಹೇಗೆ ಶ್ರವ್ಯ ದೃಶ್ಯ ಮಾಧ್ಯಮದ ಮೂಲಕ ಕ್ವಿಝನ್ನು ನಡೆಸಬಹುದು, ಹೇಗೆ 4 ಆಯ್ಕೆಗಳನ್ನು ಕೊಡಬಹುದು, 4 ಆಯ್ಕೆಗಳು ಬಂದ ಮೇಲೆ ಅವರಿಗೆ ಒಂದಷ್ಟು ಸಮಯ 10 ಸೆಕೆಂಡುಗಳ ಅವಕಾಶ ಕೊಟ್ಟು ಆನಂತರ ಉತ್ತರ ಕೊಡುವಂಥ. ಹಾಗಾಗಿ ಕುತೂಹಲ ಬೆಳೀಬೇಕು. ಆ 10 ಸೆಕೆಂಡುಗಳವರೆಗೆ ಏನು ಉತ್ತರ ಇರಬಹುದು ಅಂತ ಮನೆಯಲ್ಲಿ ಕೂತಂಥ ಮನೆ ಮಂದಿಯೇ ಒಂದಷ್ಟು ಜಗಳ ಮಾಡ್ತಾ ಇರ್ತಾರೆ. ಹಾಗಾಗಿ ಕಾರ್ಯಕ್ರಮದಲ್ಲಿ ಕುತೂಹಲ ಮೂಡುತ್ತೆ. ಆಮೇಲೆ ಕೇವಲ ಯಾಕೆ ಬಹು ಆಯ್ಕೆಯ ಪ್ರಶ್ನೆಯ ರೂಪದ್ದೇ ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆಯೂ ಬಂತು. ಆಗ ಅಕ್ಷರಗಳನ್ನು ಜೋಡಿಸುವಂಥ ಒಂದು ಹೊಸ ನಮೂನೆ. ಪದಬಂಧ ಅಂತ ಹೇಳ್ತಂದರೆ ಸಾಮಾನ್ಯವಾಗಿ ಪತ್ರಿಕೆಗಳಲ್ಲಿ ಬರೋದು 20, 25, 30 ಶಬ್ದಗಳು ಇರುವಂಥ ಬೃಹತ್ ಪದಬಂಧಗಳು. ಆದರೆ ಕ್ವಿಝಲ್ಲಿ ಅದನ್ನು ಮಾಡೋದು ಬಹಳ ಕಷ್ಟ. ಈ ಹಿಂದೆ ಯಾರೂ ಕ್ವಿಝಲ್ಲಿ ಪದಬಂಧವನ್ನು ಪ್ರಯೋಗಿಸಿರಲಿಲ್ಲ. ಹಾಗಾಗಿ ಯಾಕೆ ಒಂದು ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ 3 ಶಬ್ದಗಳ ಹೊಸ ನಮೂನೆಯ ಒಂದು ಪದಬಂಧ. 5 ಅಕ್ಷರಗಳಿರುವಂಥ ಮೊದಲನೇ ಶಬ್ದ ಎಡದಿಂದ ಬಲಕ್ಕೆ, 2ನೇ ಶಬ್ದ ಹಾಗೂ 4ನೇ ಶಬ್ದ ಮೇಲಿಂದ ಕೆಳಕ್ಕೆ 3 ಅಕ್ಷರದ ಪುಟ್ಟ ಶಬ್ದಗಳು. ಅತ್ಯಂತ ಸರಳವಾದದ್ದು. ಅದನ್ನು ಪ್ರಯೋಗಿಸಿದಾಗ ಜನ ತುಂಬ ಇಷ್ಟಪಟ್ಟದನ್ನು. ಎಷ್ಟೋ ಜನ ಯಾವಾಗ ಪದಬಂಧ ಬರುತ್ತೆ ಅಂತ ಕಾಯ್ತಾ ಇರುವಂಥ ಸ್ಥಿತಿ ನಿರ್ಮಾಣವಾಯಿತು. ಹಾಗೆಯೇ ಚಿತ್ರಗಳನ್ನು ಪ್ರಶ್ನೆ ರೂಪದಲ್ಲಿ ಕೇಳುವ ಪ್ರಯತ್ನ ಯಾಕೆ ಮಾಡಬಾರ್ದು? ಹೀಗೆ ಅನೇಕ ಪ್ರಯೋಗಗಳನ್ನು ಮಾಡ್ತಾ ಹೋದ್ವಿ. ಆ ಪ್ರಯೋಗಗಳೆಲ್ಲ ಯಶಸ್ವಿ ಆದವು. ಒಂದು ಪ್ರಮಾಣಬದ್ಧವಾದ ಮಾದರಿ ಸಿದ್ಧವಾಯಿತು. ಆ ಮಾದರಿ, ಮೂಲ ಮಾದರಿ ಏನು ಉಳಿಸ್ಕೊಂಡಿದ್ದೇವೆ ಬಹುಪಾಲು ಹಾಗೆ ಉಳ್ಕೊಂಡಿದೆ ಇವತ್ತಿನವರೆಗೂ. ಹೆಚ್ಚಿನ ದೊಡ್ಡ ಬದಲಾವಣೆ ಏನೂ ಆಗಿಲ್ಲ. ಹಾಗಾಗಿ ಒಂದು ರೀತಿ ಆ ಸಂದರ್ಭದಲ್ಲಿ ನಾನು ಆ ಪ್ರಶ್ನೆ ಕೇಳದೇ ಇದ್ದಿದ್ದರೆ ಬಹುಶಃ ಥಟ್ಟಂತ ಹೇಳಿ ಬರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಏನೋ ಆ ಕ್ಷಣಕ್ಕೆ ನನಗೆ ತೋಚಿತು, ಆರೋಗ್ಯ ಕಾರ್ಯಕ್ರಮ ಮಾಡೋಕ್ಕಾಗಲಿಲ್ಲ ಅಂದರೆ ಮತ್ತೇನಾದರೂ ಮಾಡೋಣ, ಒಂದು ಹವ್ಯಾಸ ಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಕೇಳಿದಾಗ, ಆ ಪಟ್ಟಿಯನ್ನು ನೋಡಿದಾಗ ನನಗೆ ಈ ಕ್ವಿಝ್ ಮಾಡೋ ಅವಕಾಶ ಸಿಕ್ತು. ಅದನ್ನು ಉಪಯೋಗಿಸ್ಕೊಂಡು ಇಲ್ಲಿಯವರೆಗೆ ಬಂದಿದ್ದೇನೆ. ಓಕೆ ಸರ್, ನಾನು ಕೂಡ ಥಟ್ ಅಂತ ಹೇಳಿ ಕಾರ್ಯಕ್ರಮ ನೋಡ್ತೀನಿ. ಆ ಕಾರ್ಯಕ್ರಮದ ಅಭಿಮಾನಿ ನಾನು ಕೂಡ. ಸಾಕಷ್ಟು ಬಾರಿ ನೀವು ನಿಯಮಗಳನ್ನು ಹೇಳಿರ್ತೀರ ಮೊದಲೇ. ಈಗ ಸಾಕಷ್ಟು ಎಪಿಸೋಡ್ಗಳು ಬಂದಿರೋದ್ರಿಂದ ಕೆಲವೊಂದು ಸಲ ಸ್ಪರ್ಧಿಗಳೇನು ಮಾಡ್ತಾರೆ, ಅವರು ನಿಯಮವನ್ನು ಸರಿಯಾಗಿ ಪಾಲಿಸೋದಿಲ್ಲ. ಅಂಥ ಸಂದರ್ಭದಲ್ಲಿ ನಿಮಗೆ ಕೋಪ ಬರಲ್ವಾ? ನೀವು ಕೋಪ ಮಾಡ್ಕೊಂಡಿಲ್ವಾ ಅಂತ? ಎಷ್ಟು ತಾಳ್ಮೆಯಿಂದ ಇರ್ತೀರಾ ನೀವು? ಇಲ್ಲ, ನಾನು ಸಾಧ್ಯವಾದಷ್ಟು ಕೋಪ ಮಾಡ್ಕೊಳ್ಳೋಕೆ ಹೋಗಲ್ಲ. ಸರಳ ವಿವರಣೆ, ಬಹಳ ಸರಳ. ಯಾಕಂದರೆ ನಾನು ಒಂದಾನೊಂದು ಕಾಲದಲ್ಲಿ ಕ್ವಿಝ್ ಸ್ಪರ್ಧಿ ಆದವನು. ಆರಂಭದ ದಿನಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಕ್ವಿಝ್ಗಳಿಗೆ ಹೋದಾಗ ಭಾರತೀಯ ತತ್ವವಿಜ್ಞಾನ ಮಂದಿರ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಪ್ರತಿ ವರ್ಷ ಒಂದು ಕ್ವಿಝ್ ನಡೆಯೋದು, ಅಖಿಲ ಭಾರತ ಮಟ್ಟದ್ದು. ನಾನು ಬೆಂಗಳೂರಿಂದ ಆಯ್ಕೆಯಾಗಿ ನಮ್ಮ BSc ಓದುವ ದಿನಗಳು ಆಯ್ಕೆಯಾಗಿ ಹೋದಾಗ ಆ ರಾಷ್ಟ್ರಮಟ್ಟದ ಕ್ವಿಝಲ್ಲಿ ಸ್ಪರ್ಧೆಯಾಗಿ ಹೋದಾಗ ನನಗೂ ತಬ್ಬಿಬ್ಬಾಗುವಂಥ ಸಂದರ್ಭಗಳು ಬಂದಿದ್ವು. ಹಾಗಾಗಿ ಆ ಹಾಟ್ ಸೀಟಲ್ಲಿ ಕೂತಾಗ ಒಬ್ಬ ಮನುಷ್ಯನ ಮನಸ್ಸು ಹೇಗೆ ವಿಪ್ಲವಕ್ಕೆ ಒಳಗಾಗುತ್ತೆ, ಉತ್ತರ ಗೊತ್ತಿದ್ದರೂ ಹೇಳಕ್ಕೆ ಆಗದಿರುವಂಥ ಅಥವಾ ತಪ್ಪು ಹೇಳುವಂಥ ಸಾಧ್ಯತೆ ಹೇಗಿರುತ್ತೆ, ಮನಸ್ಸನ್ನು ಹೇಗೆ ನಿಯಂತ್ರಿಸ್ಕೋಬೇಕು,
ಹೀಗೆ ಅವೆಲ್ಲ ಕಲಿತದ್ದು ಒಬ್ಬ ಸ್ಪರ್ಧಿಯಾಗಿ. ಹಾಗಾಗಿ ಮೊದಲ ಬಾರಿಗೆ ಅವರು ಬಂದಿದ್ದರೆ ಸ್ಪರ್ಧಿಯಾಗಿ ಅವರಿಗೆ ಈ ರೀತಿಯ ಗೊಂದಲಗಳು ಆಗುತ್ತೆ ಅನ್ನೋದು ನನಗೆ ಗೊತ್ತಿದ್ದರಿಂದ ಕೋಪ ಮಾಡಿಕೊಂಡ್ರೆ ಏನು ಪ್ರಯೋಜನ? ಕಾರ್ಯಕ್ರಮ ಹಾಳಾಗುತ್ತೆ, ನಿಲ್ಲಿಸಬೇಕಾಗುತ್ತೆ, ಮುದ್ರಣ ಅನಗತ್ಯ ವಿಳಂಬ ಆಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಅವರ ಜೊತೆ ಹೀಗಲ್ಲ ಹೀಗೆ ಅಂತ ಹೇಳ್ತಾ ಕಲ್ತ್ಕೋತಾರೆ. ಒಂದು ಅವಕಾಶ ಕೊಡಬೇಕಷ್ಟೆ. ಅವಕಾಶ ಕೊಟ್ಟರೆ ಕಲ್ತ್ಕೋತಾರೆ ಅವರು. ಮತ್ತು ಅವರು ನಮ್ಮನೆ ಅತಿಥಿಗಳವರು. ದೂರದರ್ಶನಕ್ಕೆ ಬಂದಾಗ ದೂರದರ್ಶನದ ಅತಿಥಿಗಳು. ನಾನು ದೂರದರ್ಶನವನ್ನು ಪ್ರತಿನಿಧಿಸ್ತಾ ಇದ್ದೇನೆ. ಹಾಗಾಗಿ ಅವರ ಮನಸ್ಸಿಗೆ ಬೇಸರ ಬರೋ ಹಾಗೆ ನಾನು ನಡ್ಕೊಂಡ್ರೆ ಅದರ ಪರಿಣಾಮ ಕೇಂದ್ರದ ಮೇಲಾಗುತ್ತೆ. ಹಾಗಾಗಿ ಕೇಂದ್ರದ ಪರವಾಗಿ ನಾನು ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೇನೆ ಅನ್ನೋ ಪ್ರಜ್ಞೆ ಸದಾಕಾಲ ಇರುತ್ತೆ. ಹಾಗಾಗಿ ಒಂದು ಸಭ್ಯತೆಯ ಎಲ್ಲೇ ಇರುತ್ತೆ, ಅದನ್ನು ಯಾವತ್ತಿಗೂ ಮೀರಲ್ಲ. ಇದುವರೆಗೂ ಮೀರಿಲ್ಲ, ಮುಂದಕ್ಕೂ ಮೀರಲ್ಲ. ಓಕೆ ಸರ್, ವೆರಿ ನೈಸ್ ಸರ್. ಈಗ ನಾವು ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಕೇಳ್ತೀವಿ, ಅಂದರೆ ಅದ್ರ ಬಗ್ಗೆ ಮಾತಾಡ್ತೀವಿ. ನೀವು ಡಾಕ್ಟರ್ ಆಗಿದ್ದವರು, ಆ ವೃತ್ತಿ ಜೊತೆಗೆ ಈಗ ನೀವು ಕ್ವಿಜ್ ಮಾಸ್ಟರ್ ಆಗಿ ಕಾರ್ಯಕ್ರಮಗಳು ನಡೆಸ್ಕೊಡ್ಬೇಕು, ನೀವು ಪುಸ್ತಕಗಳನ್ನ ಬರೀಬೇಕು, ಅಂಕಣಗಳನ್ನ ಬರೀಬೇಕು, ಜೊತೆಗೆ ಫ್ಯಾಮಿಲಿಗೂ ಟೈಮ್ ಕೊಡಬೇಕು. ಹೇಗೆ ಇದನ್ನೆಲ್ಲ ನೀವು ಬ್ಯಾಲೆನ್ಸ್ ಮಾಡಿದ್ರಿ ಅಂತ? ಬಹಳ ಸರಳ. ಅದಕ್ಕೆ ಮೊದಲನೇದು, ಖಾಸಗಿ ವೃತ್ತಿಯನ್ನು ಆರಂಭಿಸಿದಾಗ ಒಂದು ಕ್ಲಿನಿಕ್ ಇಟ್ಕೊಂಡು ವೈದ್ಯನಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸೋಕೆ ಹೋದಾಗ ಕೆಲವು ವ್ಯಾಪಾರಿ ತಂತ್ರಗಳನ್ನು ಅನಿವಾರ್ಯವಾಗಿ ಬಳಸಬೇಕಾಗುತ್ತೆ. ನನ್ನ ಹೆತ್ತವರು ಮೂಲತಃ ನನ್ನನ್ನು ಪ್ರಾಮಾಣಿಕ ವ್ಯಕ್ತಿಯಾಗಿ ಬೆಳೆಸಿರೋ ಕಾರಣ ಗೊತ್ತಿದ್ದು ಆ ತಂತ್ರಗಳನ್ನು ಬಳಸೋಕೆ ನನ್ನ ಮನಸ್ಸು ಒಪ್ಪಲಿಲ್ಲ. ಎರಡನೇದು, ಬಂದಂಥ ಅನೇಕ ಜನ ಪ್ರಜ್ಞಾಪೂರ್ವಕವಾಗಿ ಮೋಸ ಮಾಡೋರು. ನಾಳೆ ಕೊಡ್ತೀನಿ ಡಾಕ್ಟ್ರೇ ಅಂತ ಔಷಧಿ ತೊಗೊಂಡು ಹೋದವರು ಮತ್ತೆ 15 ದಿನದವರೆಗೂ ಈ ಕಡೆ ಬರಲ್ಲ. ಮೊದಲು ನೆನಪಿಟ್ಕೊಂಡು ಕೇಳ್ತಾ ಇದ್ದೆ, ಆದರೆ 2-3 ಸಲ ಸಾಲ ತೊಗೊಂಡು ಹೋದಾಗ ನನ್ನ ನೆನಪಲ್ಲಿ ಇಲ್ಲ ಅಂದರೆ ಅಲ್ಲಿಗೆ ಮುಗೀತು ಕಥೆ. ಮತ್ತು ನನ್ನ ಇನ್ನೂ ಒಂದು ಸ್ವಭಾವ ಏನಂದರೆ, ಒಬ್ಬರು ನೋವು ಅಂತ ಬಂದಾಗ ನೀನು ಹಳೆ ದುಡ್ಡು ಕೊಟ್ಟಿಲ್ಲ, ಬಾಕಿ ಇಟ್ಕೊಂಡಿದ್ದೀಯಾ, ಈಗ ಔಷಧಿ ಕೊಡಲ್ಲ, ಹೋಗು ಅಂತ ಹೇಳೋಕ್ಕಾಗಲ್ಲ ನನಗೆ. ಹಾಗಾಗಿ ಒಂದು ಘಟ್ಟದಲ್ಲಿ ಅನ್ನಿಸ್ತು, ಈ ಖಾಸಗಿ ವೃತ್ತಿ ನನಗೆ ಹೇಳಿ ಮಾಡಿಸಿದ್ದಲ್ಲ. ಅದಕ್ಕೆ ಏನು ಬೇಕೋ ಅಂತಹ ಸಿದ್ಧತೆಗಳನ್ನು ನಾನು ಮಾಡಿಕೊಳ್ಳೋದಾದರೆ, ಅದನ್ನು ಅಳವಡಿಸ್ಕೋದಾದರೆ ಈ ವೃತ್ತಿಯಲ್ಲಿ ಮುಂದುವರಿಬೇಕು. ಇಲ್ಲದಿದ್ದರೆ ಈ ವೃತ್ತಿಗೆ ಬರಬಾರ್ದು ಅಂತ ತೀರ್ಮಾನ ತಗೊಂಡು ಅಲ್ಲಿಂದ ನಾನು ಆಸ್ಪತ್ರೆಯಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ರವಿ ಕಿರ್ಲೋಸ್ಕರ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಒಳ್ಳೆಯ ಸಂಬಳ ಬರ್ತಾಯಿತ್ತು, ಬದುಕನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೆ. ಈ ರವಿ ಕಿರ್ಲೋಸ್ಕರ್ ಆಸ್ಪತ್ರೆ ಇರೋದು ಪೀಣ್ಯ ಕ್ಷೇತ್ರದಲ್ಲಿ. ಪೀಣ್ಯ ಅಂತ ಹೇಳ್ತಂದರೆ ಅದು ಅನೇಕ ಕಾರ್ಖಾನೆಗಳು ಇರುವಂಥ ಏಷ್ಯಾದ ಅತಿ ದೊಡ್ಡ ಕೈಗಾರಿಕಾ ಕ್ಷೇತ್ರ ಆಗಿತ್ತು ಅಂದಿನ ದಿನಗಳಲ್ಲಿ. ತುಂಬ ಕಾರ್ಖಾನೆಗಳು ಇದ್ದ ಕಾರಣ ಅನೇಕ ಕಾರ್ಮಿಕರು ಬರೋರು. ಈಗ ಉದ್ಯೋಗ ಪೂರ್ವ ವೈದ್ಯಕೀಯ ಪರೀಕ್ಷೆ ಇರುತ್ತೆ, ವಾರ್ಷಿಕ ಪರೀಕ್ಷೆಗಳು, ಅಥವಾ ಕೆಲಸ ಮಾಡುವಾಗ ಸಣ್ಣ ಪುಟ್ಟ ಅಪಘಾತಗಳಿಗೆ ತುತ್ತಾಗಿ ಅಥವಾ ಮೈ ಹುಷಾರಿಲ್ಲದೆ, ಹೀಗೆ ಅನೇಕ ಕಾರ್ಮಿಕರು ಆಸ್ಪತ್ರೆಗೆ ಬರೋಕ್ಕೆ ಶುರು ಮಾಡಿದಾಗ ಅವರ ಪ್ರಾಥಮಿಕ ಪರಿಚಯ ನನಗಾಯಿತು. ಅವರ ಮೂಲಕ ಅವರ ಅಧಿಕಾರಿಗಳ ಪರಿಚಯ ಆಯಿತು. ಹಾಗಾಗಿ ಒಂದು ಘಟ್ಟದಲ್ಲಿ ವಿಡಿಯಾ ಕಾರ್ಖಾನೆಯ ಆಡಳಿತ ವರ್ಗದಿಂದ ಒಬ್ಬರು ಬಂದು, ಯಾಕೆ ನೀವು ನಮ್ಮ ಸಂಸ್ಥೆಗೆ ಬರಬಾರ್ದು ಆಹ್ವಾನ ಬಂದಾಗ ಯೋಚನೆ ಮಾಡಿದೆ. ಅದಾಗಲೇ ನಾನು ಒಂದು 2-3 ವರ್ಷ ಆಗಿತ್ತು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ. ಆಸ್ಪತ್ರೆಯಲ್ಲಿ ಆ ಬೆಳವಣಿಗೆ ಒಂದು ಸೀಮಿತದ ಹಂತದವರೆಗೆ ಇರುತ್ತೆ, ಅದರ ಮುಂದೆ ಹೋಗಲಿಕ್ಕಾಗಲ್ಲ. ಯೋಚನೆ ಮಾಡಿ ಯಾಕೆ ಈ ಒಂದು ಹೊಸ ಕ್ಷೇತ್ರಕ್ಕೆ ಬರಬಾರ್ದು ಅಂತ ಹೇಳಿ ವಿಡಿಯಾ ಕಾರ್ಖಾನೆಯಲ್ಲಿ ವೈದ್ಯಾಧಿಕಾರಿಯಾಗಿ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲೇ ಮುಂದುವರೆದೆ, ಅಲ್ಲೇ ನಿವೃತ್ತಿಯನ್ನು ಪಡೆದೆ. ಹಾಗಾಗಿ ನನಗೇನಾಯಿತು, ಶನಿವಾರ ಭಾನುವಾರ ಬಿಡುವು ಸಿಗಲಿಕ್ಕೆ ಶುರುವಾಯಿತು. ಮತ್ತು ಪ್ರತಿದಿನ ನಿಗದಿತ ಗಂಟೆಗಳ ಕೆಲಸ. ಹಾಗಾಗಿ ರಾತ್ರಿ 10 ಗಂಟೆಗೋ ಮಧ್ಯರಾತ್ರಿ 1 ಗಂಟೆಗೋ ಯಾರೋ ಬಂದು ಏಳಿಸ್ತಾರೆ ಅನ್ನೋ ಆತಂಕ ಇರ್ತಿರಲಿಲ್ಲ. ಅಪರೂಪಕ್ಕೆ ಏನಾದರೂ
ರಾತ್ರಿ ಪಾಳಿಯಲ್ಲಿ ಸಣ್ಣ ಪುಟ್ಟ ಅಪಘಾತಗಳಾದರೆ ಫೋನ್ ಬರೋದು, ಅಷ್ಟು ಬಿಟ್ಟರೆ ದೊಡ್ಡ ತೊಂದರೆ ಇರಲಿಲ್ಲ. ಹಾಗಾಗಿ ಈ ಸಮಯವನ್ನು ಬಳಸ್ಕೊಳ್ಳೋದು ಹೇಗೆ? ಆವಾಗ ಅದಾಗಲೇ ನಾನು ದೂರದರ್ಶನದಲ್ಲಿ ಇದ್ದ ಕಾರಣ ಮುಂದುವರಿಸೋಣ ಅಂತ ಹೇಳಿ ಪ್ರತಿದಿನ ಕನಿಷ್ಠ 3 ಗಂಟೆಗಳ ಕಾಲ ಓದಲೇಬೇಕು ಅನ್ನೋ ತೀರ್ಮಾನ ತಗೊಂಡು ಓದೋಕ್ಕೆ ಶುರು ಮಾಡಿದೆ. ನನ್ನ ವೈದ್ಯಕೀಯ ಪಠ್ಯಗಳಂತೂ ನಿರಂತರ ಓದಬೇಕು ಅದಕ್ಕೆ. ಮತ್ತು ಸಾಹಿತ್ಯದ ಅಭಿರುಚಿ ಇತ್ತು, ಅದನ್ನು ಓದ್ತಾ ಇದ್ದೆ. ಲೇಖನಗಳನ್ನು ಬರೀತಾ ಇದ್ದೆ, ಪುಸ್ತಕಗಳನ್ನು ಬರೀತಾ ಇದ್ದೆ. ಹಾಗಾಗಿ ಆ 3 ಗಂಟೆಗಳ ಅವಧಿ ಸೃಜನಶೀಲ ಕೆಲಸಕ್ಕೆ ಅಂತ ಇಟ್ಕೊಂಡಿದ್ದೆ. ಮನೆಯಲ್ಲೇ ಮಾಡ್ತಾ ಇದ್ದೆ. ಹಾಗಾಗಿ ಮನೆಯಲ್ಲಿ ಇದ್ದವ್ರಿಗೂ ಸಹ ಇಲ್ಲೇ ಇದ್ದಾರೆ, ಹೊರಗಡೆ ಎಲ್ಲೂ ಹೋಗಿಲ್ಲ. ಮಗ ಅವನ ಕೆಲಸದಲ್ಲಿ ಅವನಿರ್ತಿದ್ದ, ನನ್ನ ಮಡದಿ ತನ್ನ ಕೆಲಸ ತಾನು ಮಾಡ್ಕೋತಾ ಇದ್ದರು. ಏನಾದರೂ ಬೇಕು ಅಂದರೆ ಓ ಅಂತ ಹೇಳೋಕ್ಕೆ ನಾನು ಅಲ್ಲಿ ಇರ್ತಾ ಇದ್ದೆ. ಹಾಗಾಗಿ ಆ ಕೌಟುಂಬಿಕ ಪರಿಸರದಲ್ಲಿ ಈ ಸೃಜನಶೀಲ ಕೆಲಸ ಸಾಧ್ಯವಾಯಿತು. ನಾನು ಓದ್ತಾ ಇದ್ದೇನೆ ಅಂದರೆ ಅನಗತ್ಯವಾಗಿ ಯಾವುದೇ ರೀತಿಯಾದ ತೊಂದರೆಗಳನ್ನು ಕೊಡ್ತಾ ಇರಲಿಲ್ಲ. ಅವರ ಸಹಕಾರ ಬಹಳ ದೊಡ್ಡದು. ಹಾಗಾಗಿ ಥಟ್ಟಂತೆ ಹೇಳಿ ಕಾರ್ಯಕ್ರಮಕ್ಕೆ ಅಗತ್ಯವಾದ ವಿಸ್ತೃತ ಮತ್ತು ಆಳವಾದ ಓದು ಸಾಧ್ಯವಾಯಿತು. ಆರೋಗ್ಯಕ್ಕೆ ಸಂಬಂಧಪಟ್ಟ ಲೇಖನಗಳನ್ನು, ಪುಸ್ತಕಗಳನ್ನು ಬರೆಯೋದಕ್ಕೆ ಸಾಧ್ಯವಾಯಿತು. ಅಂಕಣಗಳನ್ನು ಬರೆಯೋದಕ್ಕೆ ಸಾಧ್ಯವಾಯಿತು. ಅನೇಕ ಸಂದರ್ಭದಲ್ಲಿ ಆಹ್ವಾನಿತ ಭಾಷಣಕಾರನಾಗಿ ಹೋಗಿ ಬೇರೆ ಬೇರೆ ಕಡೆ ಭಾಷಣ, ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಹೋಗಿ ಮಾತಾಡಿ ಬಂದಿದ್ದೇನೆ. ಅದೊಂದು ಖುಷಿ ಕೊಡುವಂಥ ವಿಚಾರ. ಇಂಥ ಜಿಲ್ಲೆಗೆ ನಾನು ಹೋಗಿಲ್ಲ ಅನ್ನೋ ಉದಾಹರಣೆ ಇಲ್ಲ. ಕೊನೆಯ ಪಕ್ಷ ಜೀವಮಾನದಲ್ಲಿ ಒಂದು ಸಲ ಆದರೂ ನಾನು ಪ್ರತಿಯೊಂದು ಜಿಲ್ಲೆಗೂ ಹೋಗಿದ್ದೇನೆ. ಹೋಗಿ ವಿಶೇಷವಾಗಿ ಅಲ್ಲಿನ ವಿದ್ಯಾರ್ಥಿಗಳ ಜೊತೆ ಓದಿದ್ದನ್ನು ನಾವು ಯಾಕೆ ಮರಿತೀವಿ? ಅದು ನನ್ನ ನೆಚ್ಚಿನ ವಿಷಯ. ಮತ್ತು ಹುಡುಗರಿಗೆ ಇರ್ತಕ್ಕಂಥ ಬಹುದೊಡ್ಡ ಸಮಸ್ಯೆ ಅದೇನೆ, ಹೆತ್ತವರೆಗೂ ಅದೇ ದೊಡ್ಡ ಸಮಸ್ಯೆ. ನನ್ನ ಮಗ ಓದ್ತಾನೆ, ಆದರೆ ಪರೀಕ್ಷೆಯಲ್ಲಿ ಹೋಗಿ ಕೂತ್ರೆ ಎಲ್ಲ ಮರ್ತೋಗುತ್ತೆ ಅವನಿಗೆ. ಯಾಕೆ ಹೀಗೆ ಡಾಕ್ಟ್ರೆ? ನೆನಪಿನ ಶಕ್ತಿಯನ್ನು ಹೆಚ್ಚಿಸುವಂಥ ಔಷಧಗಳುಂಟ, ದಯವಿಟ್ಟು ಕೊಡಿ, ಹೀಗೆಲ್ಲ ಕೇಳೋರು. ಹಾಗಾಗಿ ಈ ಒಂದು ವಿಶೇಷ ವಿಷಯವನ್ನೇ ಪ್ರಧಾನ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡು ಎಲ್ಲೆಲ್ಲಿ ಸಾಧ್ಯವೋ, ಎಲ್ಲೆಲ್ಲಿ ಶಾಲೆಗಳಿರುತ್ತೋ ಅದರಲ್ಲೂ ಎಲ್ಲಿ 9, 10ರಲ್ಲಿ ಓದ್ತಾ ಇರ್ತಾರೆ ಅಥವಾ PUCಯಲ್ಲಿ ಇರ್ತಾರೆ ಅಂತಹ ಹುಡುಗರ ಜೊತೆ ಮಾತುಕತೆ ಶುರು ಮಾಡಿದೆ. ಬೇರೆ ವಿಚಾರಗಳ ಬಗ್ಗೆನೂ ಮಾಡ್ತಾಯಿದ್ದೆ ನಾನು. ಏಡ್ಸ್ ಉತ್ತುಂಗ ಸ್ಥಿತಿಯಲ್ಲಿ ಇದ್ದಾಗ ಅನೇಕ ಕಾರ್ಖಾನೆಗಳಿಗೆ ಹೋಗಿ ನಾನು ಏಡ್ಸ್ ಬಗ್ಗೆ ಜಾಗೃತಿ ಮಾಡಿದ್ದೇನೆ. ಮೌಢ್ಯದ ಬಗ್ಗೆ ಜಾಗೃತಿಯನ್ನು ಮಾಡಿದ್ದೇನೆ. ಹಾಗಾಗಿ ಔದ್ಯೋಗಿಕ ಆರೋಗ್ಯ, ಇಂಡಸ್ಟ್ರಿಯಲ್ ಹೆಲ್ತ್, ಒಬ್ಬ ಕಾರ್ಮಿಕನಾಗಿ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ತನ್ನ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾದ ಭಾಷಣಗಳನ್ನು ಕೊಟ್ಟಿದ್ದೇನೆ. ನಮ್ಮ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯವರು ಆಹ್ವಾನ ಕೊಟ್ಟು ಅನೇಕ ಕಾರ್ಖಾನೆಗಳಿಗೆ ಆಹ್ವಾನಿಸಿ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದ್ದಾರೆ. ಇವತ್ತಿಗೂ ಹೋಗ್ತೇನೆ ನಾನು. ಇವತ್ತು ಹೆಸರಿಗಷ್ಟೇ ನಿವೃತ್ತಿ ಆಗಿರೋದು ನಾನು ಕೆಲಸದಿಂದ. ಆದರೆ ಯಾವಾಗ ಈ ಇಲಾಖೆಯಿಂದ ಕರೆ ಬರುತ್ತೋ ಈಗಲೂ ಹೋಗಿ ನಾನು ಅಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟು ಬರ್ತಾ ಇರ್ತೇನೆ. ಹಾಗಾಗಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಹಾಗಾಗಿ ನನ್ನಿಂದ ಏನು ಸಾಧ್ಯ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೇನೆ. ಏನು ಸಾಧ್ಯವಿಲ್ಲ ಅದರ ಸಹವಾಸಕ್ಕೆ ಹೋಗಿಲ್ಲ.